ಹೋಗ್ತಾ ಬಂದಿದೆ. ಹೀಗೆ ಇದೆಲ್ಲ ಫ್ರೆಂಡ್ಸ್ಗಳು ಇದೆಲ್ಲ ಇಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ. ಹಾಗೇನೇ ಅಷ್ಟೇ ಇಲ್ಲಿ ರಸ್ತೆ ಬಂದು ಟರ್ನ್ ಬಂದಾಗ ನಾವಿಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ಕಟ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಇದೇನು ಮಾಡಿ ಇನ್ನೊಂದು ಸ್ವಲ್ಪ ಜಾಗವನ್ನು ಇದೆಲ್ಲ ತಿರುಗಿಸ್ಕೊಡ್ತೀವಿ. ದೊಡ್ಡ ಗಾಡಿಗಳು ಇಲ್ಲಿ ಕಟ್ ಆಗಬೇಕು. ಆಮೇಲೆ ಡ್ರೈನೇಜ್ ನೀರು ಮೇಲ್ಗಡೆಯಿಂದ ಎಲ್ಲ ಕಬ್ಬು ಹಾಕಿದ್ದಾರೆ, ಗದ್ದೆ ಇದೆ, ಅದೆಲ್ಲ ಏನಾದರೂ ಶೀತ ಆಗಬೇಕು ಅಂತ ಹೇಳಿದ್ರೆ ಶೀತ ಆದರೆ ನೋಡಿ ಈ ರೀತಿ ಬಂದೆಲ್ಲ ನೀರು ಹೊರಗಡೆ ಹೋಗ್ಬಿಡ್ಬೇಕು. ನೀರು ಆಗ ಮಳೆ ನೀರಾಗಲಿ ಅಥವಾ ಇದಾಗಲಿ ಎಕ್ಸ್ಟ್ರಾ ಬಂದಿದ್ದ ನೀರು ಈ ರೀತಿ ನಮ್ಮ ಜಮೀನಿನ ಯಾವ ಭಾಗದಲ್ಲಿ ತಗ್ಗಿದೆ ಆ ಕಡೆಯಿಂದ ಇದು ಹರಡಿ ಹೋಗಬೇಕು. ಇದು ಮುಂದೆ ಅವ್ರಿಗೇನೋ ಒಂದು ವಾಸ್ತು ಪ್ರಕಾರ ಹೇಳೋದಾದರೆ ಇದು ಕುಬೇರ ಮೂಲೆ ಈ ಥರ ತಗ್ಗಿರಬಾರ್ದು. ಇಲ್ಲಿ ಒಂದು ನೀರಿನ ಟ್ಯಾಂಕನ್ನು ಇಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಕುಬೇರ ಮೂಲೆ ಯಾವಾಗಲೂ ನೀರು ಹೈಟ್ ಇರಬೇಕು ಅಂತ ಹೇಳ್ತಾರೆ. ಶಾಸ್ತ್ರ ನಂಬೋರು ನಂಬೋದು, ಬಿಡೋರು ಬಿಡ್ಬೋದು, ಮಾಡಲೇಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಖುಷಿಯಲ್ಲಿ ಆನಂದವಾಗಿ ಯಾರಿಗೂ ಮೋಸ ಮಾಡ್ದೇ ತೊಂದರೆ ಕೊಡ್ದೇ ಇದ್ದರೆ ಯಾವಾಗಲೂ ಸಹಕಾರ ಮನಸ್ಸಿನಲ್ಲಿದ್ದರೆ ನಮಗೆ ಯಾವ ವಾಸ್ತುನೂ ಬೇಡ. ಇನ್ನು ನಾವು ಏನೋ ಒಂದು ಯಾರೋ ಬಂದವರಿಗೆ ಏನಾದರೂ ಒಂದು ಹೇಳ್ಬೇಕಲ್ಲ ಅಂದಾಗ ಇಲ್ಲೊಂದು ನೀರಿನ ಟ್ಯಾಂಕನ್ನು ಇಟ್ಟರೆ ಇದು ತುಂಬ ಒಳ್ಳೆಯದಾಗ್ತದೆ. ಹಾಗೆ ಇಲ್ಲಿ ಚರಂಡಿಯನ್ನು ಈಗ ಇಲ್ಲಿ ಕ್ಲೀನಾಗಿ ಇಲ್ಲಿ ಚರಂಡಿ ಥರ ಇಲ್ಲಿ ಸೋಸ್ಕೊಂಡಿದ್ದೇವೆ. ಇದು ಅಷ್ಟೇ, ಇಲ್ಲೂ ಬೇಲಿಯಿಂದ ಒಳಗಡೆ 15 ಅಡಿಗಂತ ನಾವು ಇಲ್ಲಿಂದ 20 ಅಡಿಗೆ ಹಾಕ್ಕೊಂಡಿದ್ದೇವೆ. ಇಲ್ಲಿ ಚರಂಡಿ ನೀರು ಹೋಗಲಿಕ್ಕೆ ಅದು ಆ ನೀರು ಒಂದು ಸಮಯ ನೀರು ಜಾಸ್ತಿ ಆದಾಗ, ಮಳೆ ನೀರು ಜಾಸ್ತಿ ಆದಾಗ ಭೂಮಿ ಶೀತ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ರಸ್ತೆಯನ್ನು ಬಿಟ್ಕೊಂಡಿದ್ದೇವೆ. ಇದು ಇಲ್ಲಿ ಎಲ್ಲ ಈಗ ಹಾಕಿರೋದೆಲ್ಲ ಒಂದೊಂದು ಧಾನ್ಯಗಳು, ನವಧಾನ್ಯಗಳೆಲ್ಲ ಒಂದೊಂದು ಆಗಾಗಲೇ ಎಲ್ಲ ಇಲ್ಲಿ ಹುಡ್ತಾ ಇದೆ. ಹಾಗೆಯೇ ಇದೇ ರೀತಿ ಇಲ್ಲಿ ಚರಂಡಿ ಈ ರೀತಿ ಟ್ರೆಂಚು ಮಾಡ್ಕೊಂಡಿದ್ದರಿಂದ ಈ ಕಡೆ ಭಾಗದಿಂದ ಬರುವಂಥ ಶೀತ, ಇಲ್ಲಿ ಮೇಲ್ಭಾಗದಲ್ಲಿ ಬರುವಂಥ ಶೀತ ಈ ರೀತಿ ಹರಿದು ಹೋಗಬೇಕು. ಇಲ್ಲಿ ನಾವು ನೆಕ್ಸ್ಟ್ ಇಲ್ಲಿಗೆ ರಸ್ತೆ ಮಾಡ್ಕೋಬೇಕಂದ್ರೆ ಇಲ್ಲಿಗೆ ಒಂದೆರಡು ಪೈಪ್ ಹಾಕ್ಬಿಟ್ಟು ಕ್ಲೀನಾಗಿ ಇಲ್ಲಿ ಮಣ್ಣು ಹಾಕ್ಕೊಂಡ್ರೆ ಇದು ಜಮೀನು ಸುತ್ತ ಈಗ ಬಂದು ಈಗ ಗೇಟಿಂದ ಹೀಗೆ ಮನೆಯ ಹಿಂಭಾಗದಿಂದ ಹೀಗೆ ಎಂಟ್ರೆನ್ಸ್ ಬಂದು ಇಲ್ಲಿ ಗಾಡಿ ತಿರುಗಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಇವತ್ತು ಗಿಡ ನೆಟ್ಟು ಬಿಡ್ಬೋದು. ಆ ಗಿಡ ನೆಟ್ಟಾದ್ಮೇಲೆ ಏನಾಗ್ತಂದರೆ ಅದನ್ನು ಏನೋ ರಸ್ತೆಗೆ ಬೇಕು ಅಂತ ತಿರುವಾಗ ಎಲ್ಲರಿಗೂ ಬೇಜಾರಾಗ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಗಾಡಿ ತಿರುಗಲಿಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ರೀತಿ ಇಲ್ಲಿ ಸ್ವಲ್ಪ ವಿಶಾಲವಾಗಿ ಬಿಟ್ಕೊಂಡು ಈಗ ನೋಡಿ ಇಲ್ಲೊಂದು ಸ್ಟ್ರೈಟಾಗಿ ಇಲ್ಲಿ ಎರಡು ಲೆಫ್ಟ್ ಟು ರೈಟಲ್ಲಿ ಈಗ ಬಾರ್ಡರ್ಲೆಲ್ಲ ತೆಂಗಿನ ಗಿಡ ನೋಡಿದ್ರಿ. ಈಗ ಇಲ್ಲಿ ಲೆಫ್ಟ್ ಟು ರೈಟಲ್ಲಿ ಇಲ್ಲೊಂದು ತೆಂಗಿನ ಗಿಡವನ್ನ 2 ಸಾಲು ಮಧ್ಯದಲ್ಲಿ ತೆಂಗಿನ ಗಿಡ ಹಾಕೊಂಡಿದ್ದೀವಿ. ಇದು ಒಂದು ನಾವು ಇಷ್ಟವರೆಗೂ ಮಾಡಿರುವಂಥ ತೋಟಗಳಲ್ಲಿ ಇದೊಂದು ಸ್ವಲ್ಪ ವಿಶೇಷವಾದ ಒಂದು ತೋಟನೇ ಇದು. ಹೇಗೆಂತ ಹೇಳಿದ್ರೆ ಇಲ್ಲಿ ಬಾರ್ಡ್ರಲ್ಲಿ ತೆಂಗಿನ ಗಿಡ ಹಾಕ್ಕೊಂಡಿದ್ದೀವಿ, ಮತ್ತು ಇಲ್ಲಿ ಜಮೀನಿನ ಸೆಂಟ್ರಲ್ಲಿ 2 ತೆಂಗಿನ ಗಿಡ ಹಾಕ್ಕೊಂಡಿದ್ದೀವಿ. ಈ ಥರ ಸ್ಟ್ರೈಟಾಗಿ ಹೋಗ್ತದೆ ಈ ಥರ. ಇಲ್ಲಿ ಗಿಡದಿಂದ ಗಿಡಕ್ಕೆ 18 ಅಡಿ, ಇದು ಸಾಲಿನಿಂದ ಸಾಲಿಗೆ 20 ಅಡಿ. ಇದು ಅಗಲವಾಗಿ ವಿಶಾಲವಾಗಿ ಏನಾದರೂ ಒಂದು ಇಲ್ಲಿ ನಾಳೆ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಿಮಗೆ ರೋಡು ಯಾವಾಗಲೂ ರಸ್ತೆ ಇರಬೇಕು. ಇಲ್ಲಿ ಮಧ್ಯದ ಜಾಗ ಈಗ ಇಲ್ಲಿ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಗಸೆ ಗ್ಲೀಸಿಯ ನುಗ್ಗೆ ಗಿಡಗಳನ್ನ ಇಲ್ಲಿ ನಾವು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ 2 ತೆಂಗಿನ ಗಿಡದ ಮಧ್ಯದಲ್ಲಿ ನಾವೇನು ಮಾಡಿದ್ವಿ, ಒಂದು ಮಾವು, ಅದೇ ರೀತಿ ಹಲಸು, ಈ ರೀತಿ ಬೇರೆ ಬೇರೆ ಗಿಡಗಳನ್ನ ಹಾಕೊಂಡಿದ್ದೇವೆ. ಮತ್ತು ಇದರ ಅಪೋಸಿಟ್ನಲ್ಲಿ ನಾವು ಬೇರೆ ಗಿಡ ಹಾಕಿದ್ದೀವಿ. ನೋಡಿ ಇಲ್ಲಿ ಮಾವು ಬಂದರೆ ಇದಕ್ಕೆ ಅಪೋಸಿಟಾಗಿ ಅಲ್ಲಿ ನಮಗೆ ಕಾಡ ಬಾದಾಮಿ ಬರ್ತದೆ. ಆಮೇಲೆ ಇಲ್ಲಿ ನಾವು ಇಲ್ಲಿ ಮಾವು ಹಾಕಿದ ಮೇಲೆ ಏನು ಮಾಡಿದ್ವಿ, ಇದರ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಡಿಸೈನ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಹೂವಿನ ಗಿಡಗಳು ಹಾಕಿದ್ದೀವಿ. ಇದು ಕ್ರೋಟನ್, ಇದು ಒಂಥರ ಕಲರ್ದು ಕ್ರೋಟನ್, ಇದು ಒಂಥರ ಕಲರ್ದು ಕ್ರೋಟನ್ ಇದು. ಆಗ ಇಲ್ಲಿ ನಾಳೆಗೆ ಇಲ್ಲಿ ರೋಡ್ ಪಕ್ಕದಲ್ಲಿ ನೀವು ನಿಂತ್ಕೊಂಡು ನೋಡಿದಾಗ ಏನಾಗ್ತದೆ, ನಿಮಗೆ ಒಂದು ರೋಡ್ ಸೈಡಲ್ಲೆಲ್ಲ ಕ್ರೋಟನ್ ಗಿಡಗಳು ನೋಡುವಾಗ ಭಾಳ ಚೆನ್ನಾಗಿ ಕಾಣ್ತದೆ. ಮತ್ತು ಕ್ರೋಟನ್ಗೆ ನೀರು ಯಾವಾಗಲೂ ಕಡಿಮೆ ಸಾಕಾಗ್ತದೆ. ಹಾಗೆ ಇದಕ್ಕೆ ಆಪೋಸಿಟ್ನಲ್ಲಿ ಹಾಕಬೇಕಾದ್ರೆ ಗಿಡಗಳನ್ನ ಬೇರೆ ಬೇರೆ ಚೇಂಜ್ ಮಾಡಿ ಹಾಕ್ಕೊಳ್ಬೇಕು. ಅದೆಲ್ಲ ನಾವು ಪ್ಲ್ಯಾನ್ ಮಾಡೇ ಮಾಡಬೇಕು. ಹೀಗೆ ಇದರ ಕೆಲಸ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆಯ ಒಂದು ಅದ್ಭುತವಾದ ಒಂದು, ಯಾಕೆಂದರೆ ಇದು ಸುಮಾರು ಒಂದು 2.5-3 ಎಕರೆ ತೋಟ ಇಲ್ಲಿ ಇರೋದ್ರಿಂದ ಇಲ್ಲಿ ಇದು ಅಗಲ ನಮಗೆ ಸರಿಯಾಗಿ ರೀತಿ ಇರೋದ್ರಿಂದ ನಾವಿಲ್ಲಿ 2 ಲೈನು ತೆಂಗಿನ ಗಿಡವನ್ನು ಮಧ್ಯದಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ಬಾರ್ಡ್ರಲ್ಲೂ ತೆಂಗಿನ ಗಿಡ ಇದೆ, ಇದರ ಮಧ್ಯದಲ್ಲಿದೆ. ಮತ್ತು ಆಮೇಲೆ ಈ ಭಾಗದಲ್ಲಿ ನಾವು ಏನು ಮಾಡಿದ್ದೀವಿ, ಇಲ್ಲಿ ಅಡಿಕೆ ಗಿಡಗಳನ್ನು ಹಾಕಿದ್ದೀವಿ. ಇಲ್ಲಿ ಅಡಿಕೆ ಗಿಡ ಹಾಕಬೇಕಾದ್ರೆ ನೋಡೋದು ತೆಂಗಿನೊಳಗಡೆ ನೀವೇನು ಮಾಡಿದ್ರೆ ಇವ್ರದ್ದು ಒಂದು ಭಾಳ ಒಂದು ಅದ್ಭುತವಾದ ಒಂದು ರಚನೆಯನ್ನು ಮಾಡೋಕ್ಕೆ ನಮಗೆ ಅವ್ರು ಹೇಳಿದರು, ನಮಗೆ ಈ ರೀತಿಯೇ ಮಾಡಿಕೊಡಿ. ಮುಂದೆ ಇವರು ಪಾಪ ಮಾಲೀಕರು ವಿದೇಶದಲ್ಲಿ ಇದು ಬಂದು ಅಲ್ಲೆಲ್ಲ ಬೇಸತ್ತು ಸಾಕಾಗಿದೆಯಪ್ಪ, ನಾವು ವಾಪಸ್ ಇಂಡಿಯಾಕ್ಕೆ ಬರೋಣ ಅಂತೇಳಿ ಅವ್ರು ಬಂದಿರೋರು. ಅವ್ರು ಬಂದು ಒಂದು ಒಳ್ಳೆಯ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅವರು. ನಾಳೆಗೆ ಇಲ್ಲಿ ನಾವೊಂದು ಒಂದು ಪರಿಸರಕ್ಕೆ ಒಂದು ಸಹಾಯ ಮಾಡ್ದಂಗೂ ಆಯಿತು, ಮತ್ತು ನಮಗೆ ಅಲ್ಲಿ ಬರೋಂಥ ಬೆಳೆಯಿಂದ ನಾವು ಮುಂದಿನ ಜೀವನವನ್ನು ಕಂಡುಕೊಳ್ಬೇಕು, ನಾವು ಮೌಲ್ಯವರ್ಧನೆ ಮಾಡಬೇಕು,
ಆಮೇಲೆ ಇಲ್ಲಿ ನಾವು ಒಂದು ಈಕೋ ಟೂರಿಸಮ್ ಥರ ಮಾಡಬೇಕು. ಆಮೇಲೆ ಒಂದು ಪರಿಸರಕ್ಕೆ ಸ್ನೇಹಿ ಆಗೋ ಥರದಲ್ಲಿ ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋ ಥರ ಇಲ್ಲಿ ಮಾಡಬೇಕು. ಆಮೇಲೆ ಬಂದವರಿಗೆಲ್ಲ ಇದೊಂದು ಮಾದರಿ ತೋಟವಾಗಿ ಕಾಣಬೇಕು. ಆಮೇಲೆ ಯಾರೋ ಒಬ್ಬರು ನಮಗೊಂದು ರಿಲೇಷನ್ ಬಂದು ನೋಡಿದಾಗ ಅವ್ರಿಗೊಂದು ದಿನ 2 ದಿನ ಉಳ್ಕೊಳ್ಳೋಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹೀಗೆ ಅಲ್ಲಿ ಇವ್ರದ್ದು ತುಂಬ ಪ್ಲ್ಯಾನ್ ಇದೆ, ತುಂಬ ಪ್ಲ್ಯಾನ್ ಥರ ಮಾಡಿದ್ದಾರೆ. ಅದರಿಂದ ನಾವು ಇವ್ರ ಜೊತೆಗೆ ಕೈ ಜೋಡಿಸಿದ್ದೀವಿ. ಇಲ್ಲಿ ನಮಗೆ ಬಾರ್ಡ್ರ್ ಸುತ್ತ ಈ ತೋಟದ ವಿಶೇಷ ತಿಳ್ಕೊಳ್ಳಿ, ಬಾರ್ಡ್ರ್ ಸುತ್ತ 15 ಅಡಿಗೆ ಒಂದೊಂದು ತೆಂಗಿನ ಗಿಡ ಬರ್ತದೆ. ಆಮೇಲೆ ರೋಡ್ ಮಧ್ಯದಲ್ಲಿ ಒಂದು ಫುಲ್ಲು ಒಂದು ತೆಂಗಿನ ಗಿಡ ಬರ್ತವೆ. ಆಮೇಲೆ ಇಲ್ಲೇನು ಮಾಡಿದ್ದೀವಿ ಅಂದರೆ ಇದು ನಮ್ಮ ಈ ಜಮೀನಿಗೆ ಇದೊಂದು ಸೆಂಟರ್ ಪಾಯಿಂಟ್ ಆಗೋದ್ರಿಂದ ಈ ಕಡೆ ಮೂಲೆಯಲ್ಲೇ ಒಂದು ಫುಲ್ಲು ತೆಂಗಿನ ಗಿಡ ಹಾಕ್ಕೊಂಡಿದ್ದೇವೆ. ಈಗ ನೀವು ನೋಡಿರಬೇಕಲ್ಲ, ಡಾಕ್ಟ್ರದ್ದು ಸಿಂಬಲ್ ಪ್ಲಸ್ ಮಾರ್ಕ್ ಬರ್ತಲ್ಲ, ಆ ಪ್ಲಸ್ ಮಾರ್ಕ್ದ ಬಾರ್ಡ್ರ್ಗಳಲ್ಲಿ ತೆಂಗಿನ ಗಿಡ ಬರ್ತವೆ. ಈಗ ನಾವೀಗ ಬಹುತೇಕ ಈ ತೋಟದ ಸೆಂಟ್ರ್ ಪಾಯಿಂಟಲ್ಲಿದ್ದೀವಿ ನೋಡಿ. ಇಲ್ಲೂ ಫುಲ್ಲು ನಿಮಗೆ ಸ್ಟ್ರೈಟಾಗಿ ತೆಂಗಿನ ಗಿಡ, ಈ ಕಡೆನೂ ನಿಮಗೆ ಇಲ್ಲಿ ತೆಂಗಿನ ಗಿಡ, ಮತ್ತು ಇಲ್ಲಿ ಈ ಕಡೆಗೂ ನಿಮ್ಗೆ ಇಲ್ಲಿ ತೆಂಗಿನ ಗಿಡ, ಇಲ್ಲಿ ನಿಮಗೆ ಈ ಕಡೆಗೂ ತೆಂಗಿನ ಗಿಡ. ಇದು ನಾವು ಈಗಾಗಲೇ ಮಾಡಿರುವಂಥ ಒಂದು ಪ್ಲ್ಯಾನ್ಗಳಲ್ಲಿ ಒಂದು ಅದ್ಭುತವಾದ ಒಂದು ಪ್ಲ್ಯಾನ್ ಇದು. ಇದೊಂದು ಒಳ್ಳೆ ಮಾಡಲು. ಇದರಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ನಮ್ಮ ಪ್ರಶಾಂತ್ ಜಯರಾಮ್ ಹೇಳಿದಾಗೆ ನಿಮ್ದು ಎಷ್ಟೇ ಎಕರೆ ಜಮೀನು ಇದ್ದರೂ ರಸ್ತೆ ಭಾಳ ಮುಖ್ಯ. ಅಲ್ಲಿಗೆ ರಸ್ತೆ ಭಾಳ 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 ಮುಖ್ಯ. ಈಗ ನಾಳೆಗೆ ನೀವೇನು ಮಾಡ್ಬೋದು ಅಂದರೆ, ಇದೊಂದು ಸೆಕ್ಷನ್ನ ಬೇರೆ ಮಾಡ್ಕೊಳ್ಬೋದು, ಇದು ಒಂದು ಸೆಕ್ಷನ್ ಬೇರೆ ಮಾಡ್ಕೊಳ್ಬೋದು, ಇದು ಒಂದು ಸೆಕ್ಷನ್ ಬೇರೆ ಮಾಡ್ಕೊಳ್ಬೋದು, ಇದೊಂದು ಸೆಕ್ಷನ್ ಬೇರೆ ಬೇರೆ ಮಾಡ್ಕೊಳ್ಬೋದು. ಮತ್ತು ನಿಮ್ಮಲ್ಲಿ ತುಂಬ ಜನರಿಗೆ ಒಂದು ಐಡಿಯಾ ಇರ್ತದೆ, ನಾನು ಕೃಷಿ ಭೂಮಿ ಮಾಡಿಕೊಂಡು ಅದನ್ನು ಬಾಡಿಗೆ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಕೆಲವ್ರಿಗೆ ಇರ್ತದೆ. ಇವ್ರಿಗೆ ಆ ಥರ ಇಲ್ಲ. ಇವ್ರದ್ದೆಲ್ಲವನ್ನು ನಾವೇ ಮಾಡಿಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅವ್ರದ್ದಿದೆ. ಅವ್ರದ್ದು ಪ್ಲ್ಯಾನ್ ಏನಂತ ನಾನು ಮುಂದೆ ಹೇಳ್ತೇನೆ. ಇನ್ನು ಬೇರೆ ನೀವು ಯಾರಾದರೂ ಒಂದು ತೋಟ ಮಾಡಿವೆ, ಒಂದು 20 ಎಕರೆ 30 ಎಕರೆ 50 ಎಕರೆ 10 ಎಕರೆ ಎಷ್ಟೇ ಮಾಡಿ, ನೀವು ಮಾಡುವಾಗ ಈ ರೀತಿ ಪ್ಲ್ಯಾನ್ ಪ್ರಕಾರ ಡಿಸೈನಾಗಿ ಮಾಡಿಬಿಟ್ರೆ, ಈಗ ತುಂಬ ಜನ ಕೃಷಿ ಲೇಔಟು ಅಂತೆಲ್ಲ ಮಾಡ್ತಾರೆ. ಆಮೇಲೆ ಕೆಲವರು ಎಲ್ಲ ನಮ್ಮನ್ನು ಆಗಲೇ ತುಂಬ ಜನ ಕರೆಸಿದ್ದಾರೆ, 100 ಎಕರೆಗೆ ಬಂದು ಪ್ಲ್ಯಾನ್ ಮಾಡಿಕೊಡಿ, 5 ಕುಂಟೆ 6 ಕುಂಟೆಗೆ ಅಂತೇಳಿ. ಅಂಥದಕ್ಕೆಲ್ಲ ನಾವು ಹೋಗೋದಿಲ್ಲ. ಅವೆಲ್ಲ ಏನಂತಂದರೆ ಕಮರ್ಷಿಯಲ್ ಮೈಂಡ್ ಅದು. ಅಲ್ಲಿ ಯಾರು ಆ ಜಮೀನು ತಗೊಂಡವರು ಉದ್ಧಾರ ಆಗೋಲ್ಲ, ಮತ್ತು ಮಾರಿದವ್ರು ಮಾತ್ರ ಉದ್ಧಾರ ಆಗ್ತಾರೆ. ಮತ್ತು ನಾವು ಪ್ಲ್ಯಾನ್ ಹೇಳ್ಬಿಟ್ಟು ನಾಳೆಗೆ ಅವ್ರ ಶಾಪಿಗೆ ನಾನು ಗುರಿಯಾಗಿ ತಯಾರಿಲ್ಲ, ಅದರಿಂದ ನಾವು ಅಂಥದ್ದಕ್ಕೆ ಹೋಗಿಲ್ಲ. 7-8 ನಮಗೆ ಆಫರ್ ಬಂತು, 100 ಎಕರೆ ಜಮೀನು ಮಾಡ್ಕೊಡೋಂಥ ಆಫರ್ ಬಂತು. ಅದ್ರಲ್ಲಿ ನಮಗೆ ಕೋಟ್ಯಾಂತರ ರೂಪಾಯಿ ನಮಗೆ ಲಾಭ ಬರುವಂಥ ಸ್ಕೀಮ್ಗಳಿತ್ತು. ಆದರೆ ನಾವು ಅದಕ್ಕೆ ಯಾವುದು ಕೈ ಹಾಕಿಲ್ಲ. ಯಾಕೆಂತ ಹೇಳಿದ್ರೆ, ಆ ಕೋಟ್ಯಾಂತರ ರೂಪಾಯಿ ಲಾಭದ ದುಡ್ಡು ತಗೊಂಡು ನಾನೇನು ಮಾಡಬೇಕು? ಆಮೇಲೆ ಕೊಟ್ಟವರು ನಾಳೆಗೆ ಏನು ಮಾಡ್ತಾರೆ? ಶಾಪ ಹಾಕ್ತಾರೆ. ಶಾಪ ಹಾಕಿದಾಗ ಆ ಶಾಪ ಬಂದು ಕ್ಲೀನಾಗಿ ನನ್ನ ಅಕೌಂಟ್ಗೆ, ನನ್ನ ಆಧಾರ್ ಕಾರ್ಡ್ಗೆ, ನನ್ನ ATM ಕಾರ್ಡ್ಗೆ, ಮತ್ತು ಆಮೇಲೆ ನನ್ನ ಪಾನ್ ಕಾರ್ಡ್ ಬಂದು ಸೇರಿಕೊಡ್ತಾರೆ. ಅದಕ್ಕಿಂತ ಅಂಥ ಪಾಪದ ಕೆಲಸಗಳು ಬೇಡ. ಪ್ರಶಾಂತ್ ಜಯರಾಮ್ ಹೇಳಿದಾಗ ಏನಂದರೆ, ನೀವು ಎಕರೆಗಟ್ಟಲ್ಲಿ ಈ ಥರ ಮಾಡ್ಕೊಂಡು ಡಿಸೈನ್ ಮಾಡಿಕೊಂಡ್ರೆ ನಾಳೆಗೆ ನೀವೇನು ಮಾಡ್ಬಂದರೆ, ಒಂದು ಭಾಗ ಯಾರೋ ಒಬ್ರು ಬರ್ತಾರೆ, ನಾನು ಯೋಗ ಸೆಂಟ್ರ್ ಓಪನ್ ಮಾಡ್ತೀನಿ ಅಂತಾರೆ, ಅವ್ರಿಗೊಂದು ಭಾಗ ಕೊಟ್ಬಿಡಿ. ಆಮೇಲೆ ಯಾರೋ ಒಬ್ರು ಬಂದು ನಾನು ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನಿಗೊಂದು ಭಾಗ ಬೇಕಾದ್ರೆ ಕೊಡಿ. ಅಥವಾ ಯಾರೋ ಬಂದು ನಾನು ಕೋಳಿ ಫಾರ್ಮ್ ಮಾಡ್ಕೊಡ್ತೀನಿ ಅಂದರೆ ಅವನಿಗೆ ಕೊಡಿ. ನೀವೆಲ್ಲ ರಸ್ತೆಗಳು ಬಿಟ್ಕೊಟ್ಬಿಟ್ರೆ, ಈಗ ಉದಾಹರಣೆಗೆ ಏನಂತಾರೆ, ಈಗ ನೀವು ನೋಡಿ, ಈಗ ಇಲ್ಲಿದ್ದು ಮಾಲೀಕರು ಏನು ತೀರ್ಮಾನ ಮಾಡಿದೆ ಅಂದರೆ, ಈ ಭಾಗವನ್ನು ನೋಡಿ, ಇವಾಗ ನಾನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದೀನಿ. ಪೂರ್ವದ ಎಡಭಾಗದಲ್ಲಿ ನಮಗೇನಿದೆ, ಕೃಷಿ ಹೊಂಡ ಇದೆ. ಅದನ್ನು ನೀವು ದೇವಮೂಲೆ ಅಂತ ಹೇಳ್ತೀರಿ. ಆ ದೇವಮೂಲೆಯ ಪಕ್ಕದಲ್ಲಿ ಅವರು ಕಾಟೇಜ್ ಮಾಡಬೇಕು ಅಂತಿದ್ದಾರೆ. ಆ ಕಾಟೇಜ್ ಮಾಡಿ ಆದಮೇಲೆ ಮುಂದಿನ ಉಳಿದಿದ್ದ ಜಾಗದಲ್ಲಿ ಅವರು ಇಲ್ಲಿ ಫಾರೆಸ್ಟ್ರಿ ಗಿಡಗಳು ಮಾಡ್ಕೊಳ್ಬೇಕು ಅಂತಿದ್ದಾರೆ. ಇದು ಫಾರೆಸ್ಟ್ರಿ ಗಿಡಗಳು. ಅದು ಕೃಷಿ ಹೊಂಡದ ಪಕ್ಕದಲ್ಲಿ ಕಾಡು, ಫಾರೆಸ್ಟ್ ಕ್ರಿಯೇಟ್ ಮಾಡಬೇಕು. ಆ ಫಾರೆಸ್ಟ್ ಪಕ್ಕದಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅವರು, ಇಲ್ಲಿ ಪಕ್ಕದಲ್ಲಿ ಈ ಕಡೆ ಕಾಡಿನ ಗಿಡಗಳು ನೆಡಬೇಕು. ಅಂದರೆ ಒಂದು ಕಾಡಿನ ವಾತಾವರಣದಲ್ಲಿ ಸೃಷ್ಟಿ ಆಗ್ಬೋದು ಅಂತ. ಈ ಬಲಭಾಗದಲ್ಲಿ ಇರೋ ಜಾಗದಲ್ಲಿ ಹಣ್ಣಿನ ಗಿಡಗಳು ಹಾಕಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಈ ಬಲಭಾಗದಲ್ಲಿ ಹಣ್ಣಿನ ಗಿಡ, ಮಧ್ಯದಲ್ಲಿ ರಸ್ತೆ ಇರುತ್ತೆ, ಈ ಕಡೆಯೂ ರಸ್ತೆ ಇರುತ್ತೆ, ಈ ಕಡೆಯೂ ರಸ್ತೆ ಇರುತ್ತೆ. ಇದಕ್ಕೆ ನಾವು ಈಗ ABCD ಅಂತ ಇಟ್ಕೊಂಡ್ರೆ, ಎನಲ್ಲಿ ಕೃಷಿ ಹೊಂಡ, ಎನಲ್ಲಿ ನಿಮ್ಮ ಕಾಟೇಜು, ಎನಲ್ಲಿ ಫಾರೆಸ್ಟ್ರಿ ಆಯಿತು. ಈ ಕಡೆ ನೀವು ಬಿಗೆ ಬಂದಾಗ ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ಇಲ್ಲಿ ಹಾಕ್ಬೋದು. A ಆಯಿತು, B ಆಯಿತು. ಇಲ್ಲಿ C ಅಲ್ಲಿ ಏನು ಮಾಡಿದ್ದಾರೆ, ಅವರು ಅಡಿಕೆ ಗಿಡಗಳನ್ನ ಹಾಕೊಂಡಿದ್ದಾರೆ. ಅಡಿಕೆ ಗಿಡಗಳಿಗೆ ಇಲ್ಲಿ ಹೇಳಿದ್ದಾರೆ. ಆ ಅಡಿಕೆ ಗಿಡನ ನಾನು ಆಮೇಲೆ ಎಕ್ಸ್ ಮಾಡ್ತೀನಿ. ABC ಆಯಿತು. ಇದು ಡಿ ಅಲ್ಲಿ ಏನಂದರೆ ಲೇಬರ್ ಕ್ವಾರ್ಟರ್ಸ್ ಆಯಿತು. ಮತ್ತು ಅಲ್ಲೊಂದು ಟೂರಿಸಮ್ದು ಏನಾದರೂ ಮಾಡಬೇಕಂದ್ರೆ ಅಲ್ಲೊಂದು ದೊಡ್ಡ ಹಾಲು, ಆಮೇಲೆ ಪಾರ್ಕಿಂಗ್ ಜಾಗ ಅಂತ ಬಿಟ್ಕೊಂಡಿದ್ದಾರೆ. ಈ ಥರ ಮಾಡಿದ್ದಾರೆ. ಇದೊಂದು ಅದ್ಭುತವಾದ ಒಂದು ವಿಚಾರ. ಮುಂದಿನ ದಿನಗಳಲ್ಲಿ ನಾನು ಇದನ್ನು ಹೇಳ್ತೀನಿ, ಮಾಡುವಾಗ ಹಂತ ಹಂತವಾಗಿ ತಿಳಿಸ್ತೀನಿ. ಈಗ ನಿಮ್ಗೆ ಏನಾಗ್ತದೆ, ಇದರಲ್ಲಿ ಈಗ 4 ಭಾಗ ಇಲ್ಲಿ ಮಾಡ್ಕೊಂಡಿದ್ದಾರೆ. ಈ 4 ಭಾಗದಲ್ಲಿ ಇವಾಗೆಲ್ಲ ಗ್ಲೀಸಿಡಿಯಾ, ಅಗಸೆ, ನುಗ್ಗೆ ಎಲ್ಲ ಇಲ್ಲಿ ಬರ್ತದೆ. ಇದು ರಸ್ತೆ ಇಲ್ಲಿ ನಿಮಗೆ ಫ್ರೀ ಆಗಿರುತ್ತೆ. ಅದು ಅಲ್ಲಿ ಏನಾಗುತ್ತೆ, ಅಲ್ಲಿವರೆಗೂ ಇಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳನ್ನ ಇಲ್ಲಿ ಹಾಕ್ಕೊಂಡಿರ್ತೀವಿ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಈಗ ABC ಆಯ್ತಲ್ವಾ, ಈ C ಭಾಗದಲ್ಲಿ ನಾವು ಇಲ್ಲಿ ರಸ್ತೆಯಿಂದ ಒಳಭಾಗದಲ್ಲಿ ಹಾಕಿರೋ ಜಾಗದಲ್ಲಿ ಇಲ್ಲಿ ನಿಮ್ಗೆ ಇಲ್ಲೊಂದು ಲೈನ್ ಅಡಿಕೆ ಬರುತ್ತೆ.
ಬಟ್ ಇಲ್ಲಿ ಒಂದು ಚರಂಡಿ ಇರೋದ್ರಿಂದ ನಾವು ಇಲ್ಲಿ ಅಡಿಕೆಯನ್ನು ಹಾಕಿಲ್ಲ. ಅದನ್ನು ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅದನ್ನು ಮಾಡ್ಕೊಳ್ತೀವಿ. ಈಗ ಇಲ್ಲಿ ಅಡಿಕೆ ಗಿಡಗಳನ್ನ ಹೇಗೆ ಹಾಕಿದ್ದೀವಿ ಅಂದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ತುಂಬ ಜನ ಇದೇ ಪ್ರಶ್ನೆ ಕೇಳ್ತೀರಿ, ಪುನಃ ಪ್ರಶ್ನೆ ಕೇಳ್ತಾ ಇರ್ತೀರಿ, ತೊಂದರೆ ಇಲ್ಲ. ಈಗ ಇಲ್ಲೇನು ಮಾಡಿದ್ದೀವಿ ಅಂದರೆ ಈಗ ಅಡಿಕೆ ಗಿಡದ ಒಳಗಡೆ ನಾವು ಹೇಳ್ತೀವಿ ತೆಂಗು ಅಡಿಕೆನೇ ಯಾವಾಗಲೂ ಮಿಕ್ಸ್ ಮಾಡಬಾರ್ದು. ಸುತ್ತ ತೆಂಗು ಹಾಕ್ಬಿಟ್ಟು ಮಧ್ಯದಲ್ಲಿ ಅಡಿಕೆ ಹಾಕಬೇಕು ನೀವು. ಅದೇ ರೀತಿ ನಮಗೆ ಈಗ ಇದು A B C ಬ್ಲಾಕಲ್ಲಿ ನಾವು ಏನೀಗ ಅಂದರೆ ಇಲ್ಲಿ ನಿಮಗೆ C ಅಲ್ಲಿ ತುಂಬ ಸುತ್ತ ತೆಂಗು ಬರುತ್ತೆ. ಇಲ್ಲಿ ಇದು ಸುತ್ತ ತೆಂಗು ಬಂದರೆ ಆ ತೆಂಗಿನ ಗಿಡದಿಂದ ನೋಡಿ, ಆ ತೆಂಗಿನ ಗಿಡದಿಂದ ಒಂದು 12-13 ಅಡಿ ದೂರದಲ್ಲಿ ನೀವು ಅಡಿಕೆ ಹಾಕ್ಕೊಳ್ಬೇಕು. ಒಂದು 12 ಅಡಿ ಮೇಲಿರಬೇಕು. ನಿಮ್ಮ ಜಮೀನಿನ ಉದ್ದದ ಮೇಲೆ ಬೇಕಾದ್ರೆ ನೀವು ಅದನ್ನ ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು. ಅಂತೂ ಕನಿಷ್ಠ ಅಂದರೆ 12 ಅಡಿ ಇರಲೇಬೇಕು. 12 ಅಡಿಯಲ್ಲಿ ನಾವು ತೆಂಗಿನ ಗಿಡ ಹಾಕ್ಕೊಂಡ್ರೆ ಇದು ಪೂರ್ವ ಪಶ್ಚಿಮಕ್ಕೆ ನೋಡಿ 6 ಅಡಿ ಬರ್ತದೆ. ಪೂರ್ವ ಪಶ್ಚಿಮಕ್ಕೆ 6 ಅಡಿ, ಉತ್ತರ ದಕ್ಷಿಣಕ್ಕೆ ನಿಮಗೆ 10 ಅಡಿ ಬರ್ತದೆ. 10 ಅಡಿ ಬರ್ತದೆ. ಪೂರ್ವ ಪಶ್ಚಿಮಕ್ಕೆ 6 ಅಡಿ, ಉತ್ತರ ದಕ್ಷಿಣಕ್ಕೆ ನಿಮಗೆ 10 ಅಡಿ ಬರ್ತದೆ. ಈ ರೀತಿ ನಾವು ಇಲ್ಲಿ ಅಡಿಕೆ ಗಿಡಗಳನ್ನು ಈ ರೀತಿ ಇಲ್ಲಿ ಡಿಸೈನ್ ಮಾಡಿದ್ದೀವಿ. ಈ ಬ್ಲಾಕಲ್ಲಿ ನಮಗೆ ಇಲ್ಲಿ ಅಡಿಕೆ ಬರ್ತದೆ. ಇದರಲ್ಲಿ ಈಗ ಸುಮಾರು ಒಂದು 150 ಅಡಿಕೆ ಗಿಡಗಳು ಇಲ್ಲಿ ಬರ್ತವೆ. ಇಲ್ಲಿ ಅಡಿಕೆ ಗಿಡಗಳು ಮಧ್ಯದಲ್ಲಿರೋದ್ರಿಂದ ಇವಕ್ಕೆಲ್ಲ ನಾವೇನು ಮಾಡಿದ್ವಿ, ಮೈಕ್ರೋನ ಇಲ್ಲಿ ಫಿಟ್ ಮಾಡಿದ್ದೀವಿ. ಹೀಗೆ ಈ ತೋಟದ್ದು ಇಷ್ಟು ವಿವರಣವನ್ನು ನಿಮಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇದ್ರದ್ದು ಏನು ಬದಲಾವಣೆ ಆಗ್ತದೆ, ಏನಾಗ್ತದೆ ನಾನು ಹಂತವಾಗಿ ನಿಮ್ಗೆ ತಿಳಿಸ್ತೀನಿ. ಸುಮ್ಮನೆ ಕೆಲವೆಲ್ಲ ಸುಮ್ಮನೆ ಏನೇನೋ ವಿಚಾರದಲ್ಲಿ ಎಲ್ಲ ಕಮೆಂಟ್ ಮಾಡಬೇಡಿ. ನಮ್ಮದೆಲ್ಲ ಯೂಟ್ಯೂಬನ್ನು ನೀವು ಗಮನಿಸಿ. ತುಂಬ ಜನ ಕಳೆದ ಒಂದು ವಾರದ ಹಿಂದೆ ತುಂಬ ಬೇಸರದ ವಿಷಯ ಏನಪ್ಪ ಅಂದರೆ, ತುಂಬ ಜನ ಬಂದುಬಿಟ್ಟು ನಮ್ಮ ಹತ್ರ ಎಲ್ಲ ಯೂಟ್ಯೂಬ್ ಮಾಡ್ತೀವಿ, ನಿಮ್ಮ ತೋಟದ ಡೀಟೇಲ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೆಲ್ಲ ಕೇಳ್ತಾರೆ. ಕೇಳಿದಾಗ ನಾವು ಕೊಡ್ತೇವೆ. ಈಗ ನೋಡಿ, ಈಗ ಮೋಟ್ರ್ ಆನ್ ಆಗಿದೆ. ಇದು ಮೈಕ್ರೋ, ನಿಮಗೆ ಇಲ್ಲಿಂದ ತಗೊಂಡಿದ್ದೀವಿ. ಇಲ್ಲಿಂದ ಮೈಕ್ರೋ ತಗೊಂಡು ಏನಾಗ್ತದೆ, ಇದು ನೀರು ನಿಮ್ಗೆ ಏನಾಗ್ತದೆ ಈ ರೀತಿ ನೋಡಿ ಇಷ್ಟು ಹನಿ ಬೀಳ್ತಾ ಇರ್ತದೆ. ಸುಮ್ಮನೆ ನಾವು ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಲೈನ್ ಕೊಡೋದು ಅದು ತಪ್ಪಾಗ್ತದೆ. ನೋಡಿ ಈ ರೀತಿ ಹನಿ ಇಲ್ಲಿ ನೀರು ಬೀಳ್ತದೆ. ಈ ರೀತಿ ಹನಿ ನೀರು ಇಲ್ಲಿ ಬೀಳುವಾಗ ಏನು ಮಾಡೋಕ್ಕೆ, ಇಲ್ಲಿ ಒಂದು ಕಲ್ಲು ಇಟ್ಬಿಡೋಕೆ ನೀವು. ಆ ಕಲ್ಲು ಇಟ್ಟಾಗ ಏನಾಗ್ತದೆ, ಅದು ಸ್ವಲ್ಪ ಆ ಕಡೆ ಈ ಕಡೆಯಲ್ಲೂ ಅದು ಜಾರೋದಿಲ್ಲ, ನೀರು ಆರಾಮಾಗಿ ಬರ್ತಾ ಇರ್ತದೆ. ಹೀಗೆ ಇದು ನಾವು ಹಂತವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೀವಿ. ಮೊನ್ನೆ ಒಬ್ಬರು ತುಂಬ ಜನ ಬಂದು ನಮ್ಮ ಹತ್ರ ಎಲ್ಲ ಯೂಟ್ಯೂಬ್ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಯಾರೋ ಪುಣ್ಯಾತ್ಮ ಬಂದು ನಮ್ಮದೆಲ್ಲ ರೆಕಾರ್ಡ್ ಮಾಡಿಕೊಂಡು ಸುಮಾರು ಅವನ ಚಾನಲ್ ಅದನ್ನ ಹಾಕ್ಕೊಂಡ್ರು. ಅದೇ ನಾವು ಬೇಡ ಅಂತ ಹೇಳಲಿಲ್ಲ. ಮತ್ತು ತುಂಬ ಜನ ಕೇಳ್ತಾಯಿದ್ರು, ಏನು ನಿಮ್ಗೆ ಅದು ಏನು ಪಾಲ್ದಾರ, ನಿಮ್ಗೇನು ಹಣ ಕೊಡ್ತಾರಾ ಅಂತೆಲ್ಲ. ನಮ್ಗೆ ಅದು ಗೊತ್ತಿಲ್ಲ, ಹಣ ಕೊಡ್ತಾರ ಅನ್ನೋ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇ ನಾವೇನೋ ಬಂದರು ಕೃಷಿ ಜನರಿಗೆ ಮಾಹಿತಿ ಹೋಗ್ಲಿ ಅಂತ ಕೊಟ್ಬಿಟ್ಟು ಅವ್ರು ಏನು ಮಾಡಿದ್ರು, ಅದನ್ನೆಲ್ಲ ಹಾಕಿದ್ರು. ಅದರಲ್ಲಿ ಸುಮಾರು ಒಂದು 6 ಲಕ್ಷ 7 ಲಕ್ಷ ವ್ಯೂಸ್ ಬಂದಿದೆ. ಅದರಲ್ಲಿ ನಮ್ಮದೊಂದು ತುಂಬ ಅವರು ಎಪಿಸೋಡ್ನ ಹಾಕಿದ್ದಾರೆ. ನಮ್ಗೆ ಅವ್ರ ಮೇಲೆ ತುಂಬ ಕೃತಜ್ಞತೆ ಇದೆ. ಯಾಕೆಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಮ್ಮನ್ನು ಜನರಿಗೆ ಪಬ್ಲಿಕ್ ಮಾಡಿದೆ ಅವರು. ನಮ್ಮ ಯೂಟ್ಯೂಬ್ನಲ್ಲಿ ಮಾಡೋರು ಕೆಲವರು ಹುಡುಗರು ಏನು ಮಾಡಿದ್ರು, ಇದು ನಮ್ಮದೇ ಇದಲ್ವ ಅಂದ್ಬಿಟ್ಟು ಅದನ್ನು ತೆಗೆದು ನಮ್ಮ ಪಾಸಿಟಿವ್ ತಮ್ಮ ಯೂಟ್ಯೂಬ್ಗೆ ಅದನ್ನ ಸೇರಿಸಿದಾಗ ಅದನ್ನು ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದರೆ ಅವನು ಎಂಥ ಕೃತಜ್ಞ ಅಂತ ನೀವು ತಿಳ್ಕೊಳ್ಬೇಕು. ಆ ಥರನೂ ಇರ್ತಾರೆ. ಅವ್ನಿಗೆ ಒಳ್ಳೇದಾಗಲಿ, ನಾನು ಫೋನ್ ಮಾಡಿ ಸಂಪರ್ಕ ಮಾಡಿ ಇಟ್ಟೆ ಅವನಿಗೆ. ಅವನೇನೋ ಫೋನ್ ತೆಗೆದಿಲ್ಲ. ಅದೇ ಒಂದು ತಿಳ್ಕೊಳ್ಳಿ, ನಮ್ಮ ಉದ್ದೇಶ ಇಷ್ಟೇ, ಜನರಿಗೆ ಮಾಹಿತಿ ತಿಳಿಬೇಕಷ್ಟೇ. ಇದರಲ್ಲಿ ಹಣ ಬರ್ತದೋ ಹೋಗ್ತದೋ ನಮ್ಗೆ ಸಂಬಂಧನೇ ಇಲ್ಲ. ಅದು ಯೂಟ್ಯೂಬ್ನಲ್ಲಿ ಹಣ ಬರ್ತದೆ ಹೋಗ್ತದೆ, ಅದೇನು ಖರ್ಚಾಗುತ್ತೆ ಅನ್ನೋದು ನಮ್ಗೆ ಅದು ಸಂಬಂಧನೇ ಇಲ್ಲ. ಆದರೆ ನಮ್ಮ ಹೆಸರು ಹೇಳ್ಕೊಂಡು ನಮ್ಮದೇ ಯೂಟ್ಯೂಬ್ ಚಾನಲ್ ನಮ್ಮದೇ ವಿಚಾರಗಳನ್ನ ಹಾಕ್ಕೊಂಡು ಅವ್ರು ಲಕ್ಷ ವ್ಯೂಸ್ ಹಾಕ್ಕೊಂಡು ಎಲ್ಲ ಮಾಡಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಯ್ತು ಅಂತ ನಾನು ತಿಳ್ಕೊಳ್ತೀನಿ ಅಷ್ಟೇ. ಅವ್ನ ಜೋಬಿಗೆ ಎಷ್ಟು ದುಡ್ಡು ಬಿದ್ದಿದೆಯೋ ಅದು ನನಗೆ ಗೊತ್ತಿಲ್ಲ. ಅವನು ನಮ್ಮ ಮೇಲೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಂದು ಚಾನಲ್ನ ಹಾಕಿದಂತೆ. ಅದು ನನ್ನ ತೋಟ ಮತ್ತು ನಾನು ಹೇಳಿರೋ ವಿಚಾರವನ್ನೇ ನಮ್ಮ ಹುಡುಗರು ಹಾಕ್ಕೊಂಡಿರೋದು. ನಮ್ಮದು ಒಂದು ಫೋನ್ ಮಾಡಿ ಕೇಳ್ಬೋದಾಗಿತ್ತು. ಅವ್ನು ಯಾರು ಅಂತ ಮುಂದೆ ನಾನು ಡೀಟೇಲ್ಸ್ ತಿಳ್ತೀನಿ. ಅವ್ನು ನಮಗೊಂದು ಫೋನ್ ಮಾಡಿ ಕೇಳಬೇಕಾಗಿತ್ತು, ನೋಡಿ ನಾವು ನಮ್ಮ ಚಾನಲ್ಗೆ ನಿಮ್ಮದು ಇದನ್ನ ಹಾಕ್ಕೊಂಡಿದ್ದೀರಿ ಅಂತೇಳಿ. ಅದನ್ನು ಅವ್ರಿಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅಲ್ಲಿಂದ ಅದನ್ನು ನಮ್ಮ ಈ ವಿಡಿಯೋಗಳನ್ನ ಅವರು ತೆಗೆಸಿದ್ದಾರೆ. ಇಂಥ ವ್ಯಕ್ತಿಗಳೆಲ್ಲ ನಿಮ್ಮ ಮಧ್ಯದಲ್ಲಿ ಇರ್ತಾರೆ. ಅದರಿಂದ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಎಲ್ಲರೂ ಸಹಾಯ ಮಾಡೋ ಮನೋಭಾವದಲ್ಲಿ ಬರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಜನರಿಗೆ ಸಹಾಯ ಆಗಬೇಕು ಅಂತ. ಈಗಲೂ ಹೇಳ್ತಾ ಇದ್ದೀನಿ, ವಿನು ಅಂತ ಒಂದು ಹೆಸರು ವಿನೋ ಏನೋ ಇರಬೇಕು, ಒಂದು ಆಡುಮೂಳೆ ಏನೋ ಒಂದು ಹೆಸರು ಇರಬೇಕು. ಈಗಲೂ ನಾನು ಕ್ಷಮಿಸ್ತಾ ಇದ್ದೀನಿ. ದಯಮಾಡಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದೀಯ ಅದನ್ನ ವಾಪಸ್ ತಗೋ ಅಲ್ಲಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ಹಾಕಿರೋದು ತೆಗೆದಿದ್ದೀವಿ. ಆದರೆ ನಿನಗೆ ಈ ರೀತಿಯ ಬುದ್ಧಿ, ಈ ಥರದ ಗುಣ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಈಗಲೂ ನೀನು ನಾನು ಕ್ಷಮಿಸ್ತೀನಿ. ಯಾಕೆಂದರೆ ಕ್ಷಮೆನೇ ನಮಗೆ ಭಾಳ ಶ್ರೇಷ್ಠ. ಅದನ್ನ ನಾನು ಎಲ್ಲೂ ಮುಂದುವರ್ಸೋಕ್ಕೆ ಹೋಗಲ್ಲ. ನೀನು ಕೊಟ್ಟಿರೋ ಕಂಪ್ಲೇಂಟ್ನ ದಯಮಾಡಿ ವಾಪಸ್ ತಗೋ. ಮತ್ತು ಅದರಿಂದ ನಿನಗೇನು ಲಾಭ ಬಂದಿದೆ, ಏನು ಬಂದಿದೆ ಅದನ್ನು ನೀನೇ ಇಟ್ಕೋ, ಪರವಾಗಿಲ್ಲ. ನಾವು ನಿನ್ನಿಂದ ಒಂದು ಪೈಸಾನೂ ಇದ್ರೂ ಕೇಳಿಲ್ಲ, ನಮಗೆ ಗೊತ್ತೂ ಇಲ್ಲ ಅದು ಬರೋದು.
ನಮ್ಮ ಉದ್ದೇಶ ಇಷ್ಟೇ, ಜನರಿಗೆ ಕೃಷಿಯ ಮಾಹಿತಿ ತಿಳಿಬೇಕಿದೆ ವಿನಃ ಅದ್ರ ದುಡ್ಡು ಬರಬೇಕು ಅಂತಂದಿಲ್ಲ. ಆದರೆ ನಿಂದು ಇಂಥ ಒಂದು ಸಣ್ಣ ಗುಣ ನಿನ್ನಲ್ಲಿ ಇದೆ ಅನ್ನೋ ನಮ್ಗೆ ಗೊತ್ತಾಗಲಿಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬರುವಾಗ ಯಾವುದೋ ಒಂದು ಬುದ್ಧಿಲಿ ಬರ್ತಾರೆ, ಅವರ ಒಳಗಡೆ ಗುಣ ಏನಿರ್ತೋ ನಮ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಅದರಿಂದ ನಿನ್ಗೆ ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಇರಲಿ. ಒಂದು ಸಮಯ ನೀನು ನಾನು ಕಂಪ್ಲೇಂಟ್ ತೆಗಿಲಿಲ್ಲ ಅಂತ ಹೇಳಿದ್ರೆ, ಈಗ ನಿನಗೆ ಅದ್ರೇನು ದುಡ್ಡು ಬಂದಿದ್ರೆ ಅದನ್ನು ಒಂದು ದಿನ ಆ ದುಡ್ಡನ್ನು ನಿನ್ನ ಆರೋಗ್ಯದ ವಿಚಾರಕ್ಕೋ ಅಥವಾ ನಿನ್ನ ಹೆಂಡತಿ ಮಕ್ಕಳು ವಿಚಾರಕ್ಕೋ, ಬಹುಶಃ ನೀನು ಮದುವೆ ಆಗಿಲ್ಲ ಕಾಣುತ್ತೆ, ಆದರೆ ಆ ದುಡ್ಡನ್ನೆಲ್ಲ ನೀನು ಆಸ್ಪತ್ರೆ ಕಟ್ಟಬೇಕಾಗ್ತದೆ. ಅದರಿಂದ ದಯಮಾಡಿ ತಿಳ್ಕೊ. ಯಾರ್ಯಾರು ಯಾವ ರೀತಿ ಸಂಪಾದನೆ ಮಾಡಿದ್ರೆ ಆ ರೀತಿಯಲ್ಲಿ ಬಕಾಸುರರು ಬಂದು ನಮ್ಮ ದುಡ್ಡನ್ನ ಕಿತ್ಕೊಂಡು ಹೋಗ್ತಾರೆ, ಅಥವಾ ನಿನಗೆ ಆ ದುಡ್ಡು ನಿನ್ನ ಹತ್ರ ಉಳಿಯೋಲ್ಲ. ಅದು ನಾನು ಮಾತ್ರ ಹೇಳ್ತೇನೆ. ನಾನು ಅದನ್ನು ನಿನಗೆ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಕಂಪ್ಲೇಂಟ್ನ ದಯಮಾಡಿ ನೀನು ವಾಪಸ್ ತಗೋ. ನಿನ್ನ ಮೇಲೆ ನಮಗೇನು ಬೇಜಾರ ದ್ವೇಷ ಇಲ್ಲ. ಯಾಕೆಂತಂದರೆ ನಮ್ಮನ್ನು ಹೆಚ್ಚು ಜನರಿಗೆ ಪರಿಚಯ ಮಾಡೋಕ್ಕೆ ನೀನು ಸಹಾಯ ಮಾಡಿದ್ಯಾ. ಆ ಒಂದು ಗುಣದಿಂದ ನಾನು ನಿನ್ನ ಜೊತೆಲಿ ಏನು ಮಾತಾಡೋಕ್ಕೆ ಜಾಸ್ತಿ ಹೋಗ್ತಾ ಇಲ್ಲ. ಏನಾದರೂ ನಮ್ಮದೇ ಏನಾದರೂ ವ್ಯತ್ಯಾಸ ಆಗಿದರೆ ದಯಮಾಡಿ ಕ್ಷಮಿಸ್ಬಿಡಪ್ಪ. ಮತ್ತು ನಿನ್ನ ಕಂಪ್ಲೇಂಟ್ನ ವಾಪಸ್ ತಗೋ. ನಮ್ಮ ಉದ್ದೇಶ ಇಷ್ಟೇ, ಜನರಿಗೆ ಎಲ್ಲ ಮಾಹಿತಿ ಸಿಗಬೇಕು. ಅದು ನನ್ನ ಚಾನಲ್ ಮೂಲಕನೇ ಸಿಗಬೇಕು ಅನ್ನೋದು ತಪ್ಪು. ನೀನು ಮಾಡಿದ ಅದೇ ಕೆಲಸ. ಅಂದರೆ ನಿನ್ನ ಯೂಟ್ಯೂಬಲ್ಲಿರೋ ವಿಚಾರವನ್ನು ನನ್ನಿಂದನೇ ಜನರಿಗೆಲ್ಲ ಹೋಗಲಿ ಅನ್ನೋದು ಸಾಧ್ಯ ಇಲ್ಲ. ಒಬ್ಬರಿಂದ ಜಗತ್ತನ್ನು ನಾವು ಬೆಳಗ್ಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಬೇಕು. ಮತ್ತು ನೀನು ಅಷ್ಟೇ, ನೀನು ಜಮೀನು ಇಟ್ಕೊಂಡಿದ್ಯಾ, ತೋಟ ಮಾಡಿ ನೋಡು. ಆವಾಗ ನಿನಗೆ ಅದೇನು ಅರ್ಥ ಆಗ್ತದೆ. ಬೇರೆ ಯಾರ್ಯಾರೋ ತೋಟ ಮಾಡಿರೋದಕ್ಕೆ ಹೋಗ್ಬಿಟ್ಟು ಕ್ಯಾಮರಾ ಹಿಡಿಯೋದು ದೊಡ್ಡತನ ಅಲ್ಲ. ನೀವು ತೋಟ ಮಾಡಿ ಆವಾಗ ಕ್ಯಾಮರಾ ಹಿಡೀರಿ, ಅದು ನಿಮ್ಗೆ ಆವಾಗ ಅರ್ಥ ಆಗ್ತದೆ ಏನು ಅಂತ. ಇಷ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಕುಪ್ಪಿಯ ತೋಟದಲ್ಲಿ ಈಗ ನಿಲ್ಲಿಸಿರ್ತೀನಿ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇದನ್ನು ಡೀಟೇಲ್ಸ್ ಹೇಳ್ತೀನಿ. ನಮಸ್ತೆ.